ಚಂದ್ರ ಬ್ರೋ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆಲ್ ಗುಡ್, ಆಲ್ ಗುಡ್. ಕಂಗ್ರಾಚುಲೇಷನ್ಸ್, ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ನಾನು ಬರ್ತಿದ್ದೀನಿ ಚಿನ್ನ ಅಂತ ಹೇಳ್ಬಿಟ್ಟು ಡೈಲಾಗ್ ಮೂಲಕ ಬರ್ತಿದ್ದಾರೆ ದರ್ಶಕ್ ಅವರು. ಥ್ಯಾಂಕ್ ಯು ಸೋ ಸ್ವೀಟ್. ತುಂಬಾ ಖುಷಿ ಆಗ್ತಿದೆ. ಏನಂತಂದ್ರೆ ನಿಮ್ಮನ್ನ ಅವರೊಟ್ಟಿಗೆ ಸ್ಕ್ರೀನ್ ಅಲ್ಲಿ ನೋಡುವಂತದ್ದು, ಅದು ಕೂಡ ಟ್ರೈಲರ್ ಅಲ್ಲೇ ನಿಮ್ಮನ್ನ ಕಟ್ ಮಾಡ್ತಾರೆ, ಬ್ರದರ್ ಫ್ರಮ್ ಅನದರ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಿಜವಾಗ್ಲೂ ನನಗೂ ಅಷ್ಟೇ. ಅಫ್ಕೋರ್ಸ್ ಇದನ್ನ ನಿಜವಾಗ್ಲೂ ಆಸ್ ಅ ಫ್ಯಾನ್, ಅಭಿಮಾನಿಯಾಗಿ ಸಿನಿಮಾ ನಾನು ನೋಡ್ತಿರೋದು. ಸೊ ತುಂಬಾ ಖುಷಿ ಆಗ್ತಿದೆ. ನನಗೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಟ್ರೈಲರ್ ಅಂತ. ಆಮೇಲೆ ಅಫ್ಕೋರ್ಸ್ ಸಿನಿಮಾ ಇನ್ನು ಅದ್ಭುತವಾಗಿದೆ. ಟ್ರೈಲರ್ ಅಷ್ಟೇ, ಇದು ಸಿನಿಮಾ ಇನ್ನು ಅದ್ಭುತವಾಗಿದೆ. ಸೊ ಅಂತ ಒಂದು ವ್ಯಕ್ತಿ ಜೊತೆ ನನಗೂ ಒಂದು ಸಿನಿಮಾದಲ್ಲಿ ಅವಕಾಶ, ಎರಡನೇ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಯಾವುದೋ ಜನ ಪುಣ್ಯ. ಎರಡು ಐ ಥಿಂಕ್ ಏನೋ ಒಂದು ದರ್ಶನ್ ಸರ್ ಜೊತೆಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡ್ಬೇಕು, ಒಂದು ಒನ್ ಆಫ್ ಕ್ಯಾರೆಕ್ಟರ್ ಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಅಂದ್ರೆ ಒಂದು ಒನ್ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ಸ್ ಇರಬೇಕು ಸ್ಕ್ರೀನ್ ಅಲ್ಲಿ. ನಂದು ಅವ್ರದೇ ಒಂದು ಸೀನ್ ಬಂದಾಗ ನಾನು ಅವ್ರು ಇಬ್ಬರೇ ಹೈಲೈಟ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಸೊ ಆಸೆ ಎಷ್ಟೋ ವರ್ಷಗಳಾದ್ಮೇಲೆ ಇವಾಗ ಈ ಸಿನಿಮಾ ಮುಖಾಂತರ ಈಡೇರ್ತಿದೆ. ಐ ಥಿಂಕ್ ಫಾರ್ ದಟ್ ಐ ಆಮ್ ರಿಯಲಿ ಹ್ಯಾಪಿ. ಹೆಂಗ್ ಅನ್ನಿಸ್ತು ಬ್ರೋ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ? ಅವ್ರೊಟ್ಟಿಗೆ ಅವ್ರನ್ನೇ ನೋಡ್ತಾ ಇರ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ಆಕ್ಟರ್ ಅಂತ ಆದ್ಮೇಲೆ ಆಕ್ಟ್ ಮಾಡ್ಬೇಕಾಗುತ್ತೆ. ಅಫ್ಕೋರ್ಸ್ ನಾನು ಸ್ಟಾರ್ಟಿಂಗ್ ಹೇಳ್ತಿಲ್ಲ, ಸಿನಿಮಾ ಅವ್ರದ್ದು ಅವ್ರು ಬರಕ್ ಮುಂಚೆ ಒಂದ್ ಸ್ವಲ್ಪ ಶಾರ್ಟ್ಸ್ ಇತ್ತು. ಅಂದ್ರೆ ಅವ್ರು ಇಲ್ಲದೆ ಫಸ್ಟ್ ಒಂದು ಸ್ವಲ್ಪ ಶಾರ್ಟ್ಸ್ ಇತ್ತು. ಆ ಶಾರ್ಟ್ಸ್ ತೆಗಿಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಡೈಲಾಗ್ ಇಂಟೋನೇಷನ್ಸ್ ಆಗ್ಲಿ ಎಲ್ಲ ಬೇರೆ ತರ ಬರ್ತಿತ್ತು. ಅವ್ರ ಮುಂದೆ ಬಂದು ಕೂತ್ಕೊಂಡಾಗ ಅವ್ರ ಮುಂದೆ ಅದೇ ಡೈಲಾಗ್ ಹೇಳ್ಬೇಕು ಅಂತಿದ್ದಾಗ ಬಾಡಿ ಲ್ಯಾಂಗ್ವೇಜ್ ಬರ್ತಿಲ್ಲ. ಅಂದ್ರೆ ಒಂದ್ ಕಡೆ ಅವ್ರು ನೋಡಿ ಖುಷಿ, ಒಂದ್ ಕಡೆ ಫೀಲಿಂಗ್ ಅಂತಾರಲ್ಲ, ಅವ್ರು ನೋಡೋದೇ ಖುಷಿ ಅಲ್ವಾ. ಎಲ್ಲರೂ ಅದಕ್ಕೆ ಕೇಳ್ತಿರ್ತಾರೆ ದರ್ಶನ್ ಸರ್ ಜೊತೆ ಆಕ್ಟಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂದ್ರೆ ಅವ್ರು ನೋಡೋದೇ ಖುಷಿ ಅಲ್ವಾ. ಅಂಡ್ ಫಸ್ಟ್ ಆಫ್ ಆಲ್ ಅದು ಅಭಿಮಾನಿಯಾಗಿ ಡೆಫಿನೆಟ್ಲಿ ಅಲ್ಲಿ ಸೆತ್ಕೋಬೋದು. ನಾನು ಪಾತ್ರಕ್ಕೆ ನೆಕ್ಸ್ಟ್ ಅಫ್ಕೋರ್ಸ್ ಜಸ್ಟಿಫಿಕೇಶನ್ ಮಾಡೋದಕ್ಕೋಸ್ಕರ ನಾವು ಆಕ್ಟ್ ಮಾಡ್ತೀವಿ, ದಟ್ ಇಸ್ ಟ್ರೂ. ಆದ್ರೆ ಅವ್ರನ್ನ ಅಭಿಮಾನಿಯಾಗಿ ಫಸ್ಟ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಅದು ಬಂದ್ಬಿಡುತ್ತೆ ಫಸ್ಟ್ ಆಚೆಗಡೆ. ಅಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇನಿಷಿಯಲಿ. ಆಮೇಲೆ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಸೊ ಮುಂಚೆ ಹೆಂಗಿತ್ತು ಅವ್ರು ನನಗೆ ಅಭಿನಯ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಪುಷ್ ಮಾಡಿ ಸೊ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಆ ಒಂದು ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಓಕೆ, ಈಗ ಟ್ರೈಲರ್ ನೋಡಿದ್ರಲ್ಲ ನೀವು? ಹೌದು. ಟ್ರೈಲರ್ ಈಗ ದೊಡ್ಡ ದೊಡ್ಡ ನಟರ ಸಿನಿಮಾ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಮ್ಗಳಿಗೆ ನಾವು ಎಷ್ಟೇ ಆಕ್ಟ್ ಮಾಡಿದ್ರು ಕೂಡ ಟ್ರೈಲರ್ ಯಾವ ತರ ಇರುತ್ತೋ ಗೊತ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಡೈರೆಕ್ಟರ್ಗೆ ಮತ್ತೆ ಟೆಕ್ನಿಷಿಯನ್ಸ್, ಎಡಿಟರ್ಸ್ ಅವ್ರು ಮಾತ್ರ ಗೊತ್ತಿರುತ್ತೆ. ಹೌದು. ಸೊ ಟ್ರೈಲರ್ ಅಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಖಂಡಿತ ಇಲ್ಲ, ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾನು ನಿಜವಾಗ್ಲೂ ಪ್ರಕಾಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದ್ರೆ ಈ ಸೀರಿಯಲ್ ಇಂಡಸ್ಟ್ರಿಗೆ ಆಲ್ರೆಡಿ ನನ್ಗೊಂದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಸೊ ಅದಾದ್ಮೇಲೆ ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟು ಸಿನಿಮಾ ಜಗತ್ಗೂ ಈ ತರ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲ್ಲ. ಆಲ್ರೆಡಿ ಈಗ ಡೆವಿಲ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಒಂದು ಒಳ್ಳೆ ಪಾತ್ರ ಕೊಟ್ಟು ನನಗೆ ಇದು ಮಾಡಿದ್ದಾರೆ, ಅವಕಾಶ ಕೊಟ್ಟು ಪರಿಚಯ ಮಾಡಿದ್ದಾರೆ. ಇವಾಗ ಟ್ರೈಲರ್ ಅಲ್ಲೂ ಕೂಡ ನಾನು ಬರ್ತೀನಿ ಅಂತ ನಿಜವಾಗ್ಲೂ ಅದು ಅಷ್ಟು ಚೆನ್ನಾಗಿ ವಿತ್ ಡೈಲಾಗ್ ಎಲ್ಲ ಬರ್ತೀನಿ ಅನ್ನೋಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಾನು ಬೇಸಿಕ್ ನಾನೊಬ್ಬ ತುಂಬಾ ಚಿಕ್ಕ ಕಲಾವಿದ. ಸೊ ನನಗೂ ಕೂಡ ಇಷ್ಟು ಒತ್ತು ಕೊಟ್ಟು ನನಗೂ ಕೂಡ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಟ್ರೈಲರ್ ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನೋಡೋದಕ್ಕೆ ಖುಷಿ ಆಗುತ್ತೆ. ಅಫ್ಕೋರ್ಸ್ ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿದೆ. ಬಿಕಾಸ್ ಅದು ಸೀಕ್ವೆನ್ಸ್ ಏನಿದೆ ನಂದು ಮತ್ತೆ ದರ್ಶನ್ ಸರ್ದು ಏನ್ ಬರುತ್ತೆ ಅದು ಅದ್ಭುತವಾಗಿ ಶೂಟ್ ಮಾಡಿರೋ ಸೀಕ್ವೆನ್ಸ್. ನಾನು BGM ಇಲ್ಲಲೇನೆ ಡಬ್ಬಿಂಗ್ ಟೈಮಲ್ಲಿ ನೋಡಿದಾಗ ನಾನು ರಿಯಲಿ ಸ್ಪೆಲ್ ಬೌಂಡ್. ಅಷ್ಟು ಚೆನ್ನಾಗಿತ್ತು, ಮಾತೇ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಒಂಥರ ಶೂಟ್ ಮಾಡಿದ್ರು. ಅಂದ್ರೆ ಟೆಕ್ನಿಷಿಯನ್ ತುಂಬಾ ಸ್ಟ್ರಾಂಗ್ ಇರೋ ಕಾರಣಕ್ಕೆ ಏನಾಗುತ್ತೆ ಸಿನಿಮಾ ಔಟ್ಪುಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಆಚೆ ಬರುತ್ತೆ. ಸೊ ನೀವೇ ಆಕ್ಟಿಂಗ್ ಒಂದ್ ಕಡೆ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಎಷ್ಟಿರುತ್ತೋ ಅದು ಕೌಂಟ್ ಆಗುತ್ತೆ, ಬಟ್ ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ನಿಮ್ಗೆ ಯಾವ ತರ ತೋರಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಅಂಡ್ ಹ್ಯಾಟ್ಸ್ ಆಫ್ ಟು ಸುಧಾಕರ್ ಅಣ್ಣ, ಬಿಕಾಸ್ ತುಂಬಾ ಚೆನ್ನಾಗಿ ಅವರು ತೋರಿಸಿದ್ದಾರೆ ಎಲ್ಲಾರ್ನು, ನನ್ನಂತಲ್ಲ ಎಲ್ಲಾರ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ಒಂದು ಸೀನ್ ಬಗ್ಗೆ ನೀವು ಹೇಳಲೇಬೇಕು. ದರ್ಶನ್ ಸರ್ ಅವ್ರು ಬಂದ್ಬಿಟ್ಟು ನಿಮ್ಮನ್ನ ಹಗ್ ಮಾಡ್ಕೊಂಡು ಅಲ್ಲ ಅದೇ ಅನ್ಸುತ್ತಿದೆ ಅವ್ರು ಆ ಸೀಕ್ವೆನ್ಸ್ ನೋಡೋ ನನಗೆ ಭಯ ಆಗುತ್ತೆ. ಯಾಕಂದ್ರೆ ಹೀ 6'3", ನಾನ್ 5'8". ಅವರು ತಪ್ಕೊಂಡ್ರೆ ನಾನ್ ನಿಜವಾಗ್ಲೂ ಜಿಮ್ಗೆ ಹೋಗಿ ಫಿಟ್ನೆಸ್ ಮಾಡ್ಕೊಂಡು ಒಂದ್ ತಕ್ಕಮಟ್ಟಿಗೆ ಬಾಡಿಯಲ್ಲಿ ಇಟ್ಕೊಂಡು ಕೂಡ 80 kg ಇದ್ದೀನಿ ನಾನೇ. ಬಟ್ ಅವ್ರ ಮುಂದೆ ಅವ್ರು ತಪ್ಕೊಂಡ್ರೆ ಒಳ್ಳೆ ವಿಶೇಷ ಕಾಣಿಸ್ತೀನಿ. ನಂಗೆ ಆ ಟ್ರೈಲರ್ ನೋಡಿದಾಗ ಗೊತ್ತಾಗ್ತದೆ ಅಯ್ಯೋ ಅವ್ರು ಎಷ್ಟು ಅಗಲಾಗಿದ್ದಾರೆ. ಅಂದ್ರೆ ಅಜಾನ ಬಾಹು ಅವರು ಬೇಸಿಕ್ಲಿ. ಸೊ ಹೀ ಬಿಲ್ಟ್ ದಟ್ ಟಾಲ್ ಅಂತ ವೆರಿ ವೆಲ್ ಬಿಲ್ಟ್ ಪರ್ಸನ್ ಅಲ್ವಾ. ಸೊ ಅವ್ರ ಜೊತೆ ಆ ಸೀಕ್ವೆನ್ಸ್ ಮಾಡದೆ ಖುಷಿ. ಇಮ್ಯಾಜಿನ್ ಮಾಡಿ ಹೇಳ್ತಿಲ್ವಾ, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಸಾಕು ಅಂತ ಖುಷಿ ಬೀಳುವಂತ ನಾನು.
ಅದ್ರಲ್ಲಿ ಅವ್ರನ್ನ ಹಗ್ ಮಾಡೋದ್ ಅವಕಾಶ ಸಿಗುತ್ತೆ ಅಥವಾ ಅವ್ರನ್ನ ಹಗ್ ಮಾಡ್ತಾರ ತುಂಬಾ ಖುಷಿ ಆಗುತ್ತೆ. ಇದೆಲ್ಲ ಹೆಂಗ್ ಗೊತ್ತಾ, ಬಹುಶಃ ಆಕ್ಟಿಂಗ್ ಮುಖಾಂತರ ಏನೇನ್ ಆಸೆ ಇತ್ತೋ ಅವ್ರನ್ನ ತಪ್ಕೊಳ್ಳೋದಲ್ಲ, ಆಸೆನೂ ಕೂಡ ಈಡೇರಿಸ್ಕೊಂಡ್ಬಿಟ್ಟು ಅನ್ಸುತ್ತೆ. ಚಾನ್ಸ್ ಮತ್ತೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಡೆವಿಲ್ ಸಿನಿಮಾದಲ್ಲೇ ಎಲ್ಲ ಫುಲ್ಫಿಲ್ ಮಾಡ್ಕೊಂಡ್ಬಿಟ್ಟಿದ್ರ. ಹೌದೌದೌದು. ಅಂದ್ರೆ ನಂಗೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ದಟ್ ನಾನು 2ನೇ ಸಿನಿಮಾ ದರ್ಶನ್ ಸರ್ ಜೊತೆ ರಾಬರ್ಟ್ ಅಂದ್ಮೇಲೆ ಡೆವಿಲ್ ಸಿಕ್ಕಿದ್ದು. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಫೇವ್ರೆಟ್ ಸ್ಟಾರ್ ಜೊತೆ 2 ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ. ಇದ್ರ ಮೇಲೆ ಏನ್ ಬಂದ್ರು ಬೋನಸ್ ಅಂತ ಅನ್ಕೋತೀನಿ. ಬಿಕಾಸ್ ಅಫ್ಕೋರ್ಸ್ ಬಟ್ ಈ ಸಿನಿಮಾ ಇಂದ ಡೆಫಿನೆಟ್ಲಿ ನನಗೊಂದು ಬೇರೆ ತರ ಒಂದು ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ ಅನ್ನೋ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ನನ್ನ ತೋರಿಸಿದ್ದಾರೆ ಸಿನಿಮಾದಲ್ಲಿ. ನನ್ನ ಪಾತ್ರ ಕೂಡ ಬಹಳಷ್ಟು ಒಂಥರ ಒತ್ತಿಗೆ ಇದೆ, ಬಹಳಷ್ಟು ಪ್ರಾಮಿನೆನ್ಸ್ ಇದೆ ಸಿನಿಮಾದಲ್ಲಿ. ಸೊ ಚೆನ್ನಾಗಿದೆ. ನನ್ಗೆ ಬೇಸಿಕ್ಲಿ ತುಂಬಾ ಖುಷಿ ಆಯ್ತು. ಐ ಆಮ್ ಜಸ್ಟ್ ಹೋಪಿಂಗ್ ದಿಸ್ ಮೂವಿ ವಿಲ್ ರಿಯಲಿ ಬ್ರಿಂಗ್ ಔಟ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್ ಫ್ರಮ್ ಇಟ್. ಸಿನಿಮಾ ಡೆಫಿನೆಟ್ಲಿ ಎಲ್ಲರೂ ಇಡೀ ಫ್ಯಾಮಿಲಿ ಕೂತ್ ನೋಡೋಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಮಾಸ್ ಟು ಮಾಸ್ ಕ್ಲಾಸ್ ಎಲ್ಲ ಮಿಕ್ಸ್ ಆಗಿರೋ ಒಂದು ಸಿನಿಮಾ ಇದು. ಸೊ ನಿಮ್ಗೆ ಎಸ್ಪೆಷಲಿ ದರ್ಶನ್ ಸರ್ನ ಯಾರು ಇವತ್ತರೆಗೂ ಏನೇನ್ ಶೇಡ್ಸ್ ಅಲ್ಲಿ ನೋಡಿದಾರೋ ಅದನ್ನೆಲ್ಲ ಬಿಟ್ಟು ಇನ್ನೊಂದು ಹೊಸ ಶೇಡ್ ಕೂಡ ಇದೆ ಈ ಸಿನಿಮಾದಲ್ಲಿ. ಅದು ಎಲ್ಲ ಒಂಥರ ಜನಕ್ಕೆ ಏನಾಗುತ್ತೆ ಅಂದ್ರೆ ಇಟ್ಸ್ ಎ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಈಗ ತೆಲುಗು ಅಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಚಂದುಗೌಡ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಏನಂತಂದ್ರೆ ಲೇಡಿ ಫ್ಯಾನ್ಸ್ ಜಾಸ್ತಿ ಹೊಂದಿರುವಂತ ನಟ. ಪಾಸಿಟಿವ್ ಮೂಲಕ ಅದನ್ನೇ ಹೀರೋ ಆಗಿ ಸಾಕಷ್ಟು ಸೀರಿಯಲ್ ಗಳ ಮೂಲಕ ನಟಿಸಿರುವಂತ ನಟ. ಸೊ ಡೆವಿಲ್ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಅಂದ ತಕ್ಷಣ, ಅದರಲ್ಲೂ ದರ್ಶನ್ ಸರ್ ಅವರನ್ನ ಆಪೋಸಿಟ್ ಆಗಿ ಇಟ್ಕೊಂಡು ನಾವು ಆಕ್ಟ್ ಮಾಡ್ಬೇಕು ಅಂದಾಗ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಆಯ್ತು ಅಂತ? ಅಂದ್ರೆ ಅಫ್ಕೋರ್ಸ್ ಪಾತ್ರಕ್ಕೆ ಎಸ್ಪೆಷಲಿ ಹೀರೋ ಆದಾಗ ಏನಾಗುತ್ತೆ, ತುಂಬಾ ಒಂಥರ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಸ್ಪೆಷಲಿ ಟೆಲಿವಿಷನ್ ಇಂಡಸ್ಟ್ರಿ ಏನಾಗುತ್ತೆ, ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಿಕಾಸ್ ಆ ಪಾತ್ರಕ್ಕೆ ಎಸ್ಪೆಷಲಿ ತುಂಬಾ ಇಷ್ಟೇ ಬೌಂಡ್ರೀಸ್ ಅಲ್ಲಿ ಆಕ್ಟ್ ಮಾಡ್ಬೇಕು ನೀವು ಅನ್ನೋದು ಇರುತ್ತೆ ಕೆಲವೊಂದ್ಸಲ. ಸೊ ಇಲ್ಲಿ ಸಿನಿಮಾದಾಗ ಏನಾಗುತ್ತೆ, ಆಪೋಸಿಟ್ ಪ್ಲೇ ಮಾಡಿದಾಗ ಆಬ್ವಿಯಸ್ಲಿ ನೀವು ಅವ್ರಿಗೊಂದು ಟಕ್ಕರ್ ಕೊಡ್ಬೇಕು, ಅವ್ರಿಗೊಂದು ನೀವು ಮ್ಯಾಚ್ ಮಾಡ್ಬೇಕು, ಅವ್ರ ಎನರ್ಜಿ ಲೆವೆಲ್ಸ್ ಮತ್ತೆ ಅವ್ರ ಆರನ್ನೇ ಮ್ಯಾಚ್ ಮಾಡ್ಬೇಕಿರುತ್ತಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಅಫ್ಕೋರ್ಸ್ ನಾನು ಅವ್ರದ್ದು ಮ್ಯಾಚ್ ಮಾಡೋ ನಿಜವಾಗ ಆಗಲ್ಲ, ಬಟ್ ಜಸ್ಟ್ ಟ್ರೈ ಮಾಡಿ, ಜೆನ್ಯೂನ್ಲಿ 100% ಟ್ರೈ ಮಾಡಿದೀನಿ. ಅಂಡ್ ನನಗೆ ಡಬ್ಬಿಂಗ್ ಆದ್ಮೇಲೆ ಕೂಡ ಟ್ರೈಲರ್ ನೋಡಿದ್ಮೇಲೂ ಸಹ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಮಾಧಾನ ಇದೆ. ಹೌದು, ಚೆನ್ನಾಗಿ ಬಂದಿದೆ, ನಾನು ಚೆನ್ನಾಗಿ ಮಾಡಿದೀನಿ ಅನ್ನೋ ಖುಷಿ ಇದೆ. ಅಫ್ಕೋರ್ಸ್ ಅದನ್ನ ಜನ ನೋಡಿ ಹೇಳ್ಬೇಕು, ನಾನು ಖುಷಿ ಪಟ್ಟಿರೋ ಉಪಯೋಗ ಇಲ್ಲ. ಜನ ಕೂಡ ಇಷ್ಟಪಡ್ತಾರೆ, ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಟೆಲಿವಿಷನ್ ಇಂಡಸ್ಟ್ರಿ ಆಗಿದೆ 10 ವರ್ಷ 11 ವರ್ಷ ಜರ್ನಿ ಕಂಪ್ಲೀಟ್ ಆಗಿದೆ ಈಗ. ಸೊ ಇಷ್ಟು ವರ್ಷ ಜನ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾನು ಟೆಲಿವಿಷನ್ ಅಲ್ಲಿ ಇಷ್ಟು ಸೀರಿಯಲ್ ಹೀರೋ ಆಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಒಂದಂತೂ ನಿಜ ಮಂಜು, ಈಗ ಟೆಲಿವಿಷನ್ ಆಗ್ಬೋದು ಅಥವಾ ಫಿಲಮ್ ಆಗ್ಬೋದು, ಜನ ನಿಮ್ಮನ್ನ ನೋಡಲ್ಲ ಅಥವಾ ಜನಕ್ಕೆ ನಿಮ್ ಮಾಡ್ತಿರೋ ಆಕ್ಟಿಂಗ್ ಇಷ್ಟ ಆಗ್ತಾ ಇರೋ ಜನಕ್ಕೆ ನೀವು ಇಷ್ಟ ಆಗ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಐ ಥಿಂಕ್ ನಿಮ್ ಕರಿಯರ್ ಗ್ರಾಫ್ ಮೇಲೆ ಹೋಗೋದು ತುಂಬಾ ಕಷ್ಟ ಇದೆ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಪೀಪಲ್, ಜನ ನಿಮ್ಮನ್ನ ನೋಡಿದ್ರೇನೆ ನಿಮಗೆ ಸೀರಿಯಲ್ ಆಗ್ಲಿ ಸಿನಿಮಾ ಆಗ್ಲಿ ಓಡೋದು. ಅಂಡ್ ಇಷ್ಟು ವರ್ಷ ಸೀರಿಯಲ್ ಎಲ್ಲ ಸಪೋರ್ಟ್ ಮಾಡಿದಾರೆ ನಮ್ಮ ಜನ. ಐ ಆಮ್ ಶೋರ್ ಸಿನಿಮಾ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ತುಂಬಾ ನಂಬಿಕೆ ಇದೆ. ಈಗ ಏನ್ ಹೇಳ್ತೀರಾ, ಇನ್ನೇನ್ ಕೌಂಟ್ ಡೌನ್ ಶುರುವಾಗಿದೆ ಡೆವಿಲ್ ರಿಲೀಸ್ಗೆ, ಫಸ್ಟ್ ನೋಡ್ತೀರಾ ಹೆಂಗೆ ಎತ್ತ ಅಂತ? ನಾನು ಹೇಳ್ತೀನಿ, ನಾನ್ ಜೆನ್ಯೂನ್ ಆಗಿ ಸಿನಿಮಾ ನೋಡ್ತಿರೋದು ಫ್ಯಾನ್ ಆಗಿ. ಬಹುಶಃ ನಾನು ಪೋಸ್ಟರ್ಸ್ ಬಂದಾಗ ಓಕೆ ನಾನು ಹೆಂಗ್ ಮಾಡಿದೀನಿ ಅಂತ ಬಹುಶಃ ನೋಡ್ಕೊಂತೀನೋ, ಬಟ್ ಜೆನ್ಯೂನ್ಲಿ ನಾನು ಈ ಇಡೀ ಸಿನಿಮಾ ನಾನು ನೋಡೋದೇ ಡೆಫಿನೆಟ್ಲಿ ಆಸ್ ಅ ಫ್ಯಾನ್. ಅಂದ್ರೆ ದರ್ಶನ್ ಸರ್ ಅವ್ರ ಒಂದು ಬಿಗ್ಗೆಸ್ಟ್ ಫ್ಯಾನ್ ಆಗಿ ಅವ್ರ ಸಿನಿಮಾ ನೋಡೋದಕ್ಕೆ ನನ್ ಖುಷಿ ಅದರ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ಸಿನಿಮಾ ನೋಡೋದು ನಾನು. ಅಂಡ್ ಅಫ್ಕೋರ್ಸ್ ನಾನು ಸಿನಿಮಾ ಮಾಡಿರೋದಕ್ಕೆ ಅಫ್ಕೋರ್ಸ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದು ಇನ್ನೊಂದು ಖುಷಿ. ಸೊ ಐ ಥಿಂಕ್ ಅಂಡ್ ಡಿಸೆಂಬರ್ 11ನೇ ತಾರೀಕು ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ನಮ್ಮ ಈ ರೀಸೆಂಟ್ ದಿನಗಳಲ್ಲಿ ನೀವೇ ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾಗಳು ತರ್ತಿದ್ದಾರೆ ಅಂದ್ರೆ ಇಡೀ ಪ್ರಪಂಚ ತಿರುಗಿ ನೋಡ್ಬೇಕು, ಇಡೀ ಪ್ರಪಂಚ. ಸೊ ಅಂತ ಒಂದು ಅಮೇಜಿಂಗ್ ಕಾನ್ಸೆಪ್ಟ್, ಅಮೇಜಿಂಗ್ ಸಿನಿಮಾಗಳನ್ನ ತಂದು ತೋರಿಸಿದ್ದಾರೆ. ಸೊ ಇದಕ್ಕೂ ಈ ಸಿನಿಮಾ ಕೂಡ ಡೆಫಿನೆಟ್ಲಿ ಆ ಒಂದು ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಫೈನಲಿ ಸಾರಥಿ ಇಲ್ಲದಂಗೆ, ಯಾಕಂತಂದ್ರೆ ಈಗ ಎಲ್ಲ ಇದ್ದಿದ್ರೆ ನಿಮ್ಮ ಮತ್ತೆ ಅವರು ಇಬ್ರು ಒಟ್ಟಿಗೆನೆ ಪ್ರಮೋಷನ್ ಗಳಲ್ಲಿ ನಡೆದಾಡ್ಕೊಂಡು ಅಥವಾ ಓಡಾಡ್ಕೊಂಡು ಆಗುವಂತಹ ಚಾನ್ಸಸ್ ಇತ್ತು. ಫೈನಲಿ ಅವರು ಸಾರಥಿ ಇಲ್ಲದಂತಹ ಸಿನಿಮಾವನ್ನ ರಿಲೀಸ್ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಸೊ ಏನ್ ಹೇಳ್ತೀರಾ ಅಂತ? ಐ ಥಿಂಕ್ ದರ್ಶನ್ ಸರ್ ಇರೋ ಅಭಿಮಾನಿಗಳೇ ಸಾಕು ಸಿನಿಮಾ ಓಡಿಸೋದಕ್ಕೆ. ಅಫ್ಕೋರ್ಸ್ ಈಗ ಬ್ಯಾಡ್ ಟೈಮು, ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗ ಅವರು ಆಚೆ ಬರ್ಬೇಕು ಅಂತ ನನಗೂ ಆಸೆ. ಅಂಡ್ ಅವ್ರ ಅಭಿಮಾನಿಗಳೇ ಸಾಕು ಈ ಸಿನಿಮಾಗಳು ಓಡಿಸೋದಕ್ಕೆ, ಈ ಸಿನಿಮಾ ಓಡಿಸೋದಕ್ಕೆ. ಯಾಕೆಂದ್ರೆ ಅವರು ಒಂದು ಸಂಪಾದಿಸ್ತಿರೋ ಒಂದು ಈ ಅಭಿಮಾನಿಗಳು, ಸೆಲೆಬ್ರಿಟಿಗಳು ಅಂತ ಏನ್ ಹೇಳ್ತಾರೆ ಅವರು, ಅವರೇ ಸಾಕು ಈ ಸಿನಿಮಾ ಓಡಿಸ್ತಾರೆ. 100% ಈ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್, ಅಬ್ಸಲ್ಯೂಟ್ಲಿ ನೋ ಡೌಟ್ ಇನ್ ದಟ್.
ಸೊ ನನ್ಗಂತೂ 100% ಕಾನ್ಫಿಡೆನ್ಸ್ ಇದೆ. ದಿಸ್ ಸಿನಿಮಾ ಇಸ್ ಗೋನಾ ಮೇಕ್ ಅ ಬಿಗ್ಗೆಸ್ಟ್ ಮಾರ್ಕ್ ಇನ್ ಇಂಡಿಯನ್ ಸಿನಿಮಾ. ಎಸ್ ಬ್ರೋ, ನೀವ್ ಹೇಳ್ತಾನೆ ಮಾತಿನ ಮೂಲಕ ಹೇಳಿದ್ರಿ, ನಿಮ್ ಮಾತಿನ ಮೂಲಕ ಡಿಸೆಂಬರ್ 11 ಕನ್ನಡಿಗರಿಗೆಲ್ಲ ಒಂದು ದೊಡ್ಡ ಹಬ್ಬ, ಜಾತ್ರೆ ಅಂತ ಹೇಳಿದ್ರಿ. ಸೊ ಫೈನಲಿ ಕನ್ನಡಿಗರಿಗೆ ಏನ್ ಕೇಳ್ಕೊಳ್ತೀರಾ? ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ಎಲ್ಲರೂ ದಯವಿಟ್ಟು ಸಿನಿಮಾನ ನಿಮ್ಮ ನೆಚ್ಚಿನ ಮಂದಿರಗಳಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಕಷ್ಟಪಟ್ಟು ದೊಡ್ಡ ಸ್ಕ್ರೀನ್ ಮೇಲೆ ಸಿನಿಮಾ ಈ ತರ ಬರಬೇಕು ಅಂತ ಒಂದು ಸಿನಿಮಾ ತೆಗ್ದಿರ್ತಾರೆ. ಸೊ ಅದನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಎಂಜಾಯ್ ಮಾಡಿ ಪ್ಲೀಸ್. ಆಮೇಲೆ ಪೈರಸಿ ಮಾಡೋದಕ್ಕೆ ಹೋಗ್ಬೇಡಿ, ತುಂಬಾ ಕಷ್ಟ ಆಗುತ್ತೆ, ಎಲ್ರಿಗೂ ತುಂಬಾ ತೊಂದರೆ ಆಗುತ್ತೆ. ಸೊ ಅಂಡ್ ಡೆಫಿನೆಟ್ಲಿ ದರ್ಶನ್ ಸರ್ ಬಗ್ಗೆ ನಾನು ಹೇಳೋ ತುಂಬಾ ಚಿಕ್ಕವನ್ ನಾನು. ಅವರ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬೆಳೆದವನ್ ನಾನು. ಸೊ ಡೆಫಿನೆಟ್ಲಿ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಐ ಥಿಂಕ್ ಎಲ್ಲರಿಗೂ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ. ಸಾರಥಿ ಇಲ್ದಲೇ ಈ ಸಿನಿಮಾ ಆಚೆ ರಿಲೀಸ್ ಆಗ್ತಿದೆ, ಬಟ್ ಐ ಆಮ್ ಶೋರ್ ಅವ್ರಿಗೋಸ್ಕರ ಆಮೇಲೆ ಡೆಫಿನೆಟ್ಲಿ ಒಂದು ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ನೋಡಿದಾಗ ದಿಸ್ ಸಿನಿಮಾ ಇಸ್ ಗೋನ್ ಬಿ ಎ ಬಿಗ್ಗೆಸ್ಟ್ ಹಿಟ್. ಸೊ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಮ್ಮಂತ ಚಿಕ್ಕ ಕಲಾವಿದರು ಕೂಡ ಸಪೋರ್ಟ್ ಮಾಡಿ ಪ್ಲೀಸ್. 100% ಕನ್ನಡಿಗರು ಯಾವತ್ತೂ ಕನ್ನಡದ ನಟರ ಕೈಯನ್ನ ಬಿಡೋದಿಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ರಿಲೀಸ್ ಆಗಿದ್ದಂತಹ ಕೆಲವು ಗಂಟೆಗಳಲ್ಲೇನೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಅನ್ನ ಪಡ್ಕೊಂಡಿರುವಂತದ್ದು. ಹೌದು ಆಲ್ಮೋಸ್ಟ್ ಐ ಥಿಂಕ್ ನೋಡಿ ಇವಾಗ 2 hours 3 hours 8 lakhs 9 lakhs ವ್ಯೂಸ್ ಆಗಿದೆ ಅನ್ಸುತ್ತೆ. ಅಲ್ಲಿ 10 lakhs ಬ್ರೋ. ಹೌದಾ? ಓ ವಾವ್. ನಾನು ಇವಾಗ ಜಸ್ಟ್ ನೋಡಿದಾಗ ಅಷ್ಟಿತ್ತು. ಐ ಥಿಂಕ್ ಬಟ್ ಕ್ರೇಜಿ ಅಂದ್ರೆ that shows the power of ದರ್ಶನ್ ಸರ್. that shows the power of ದರ್ಶನ್ ಸರ್. ನಾನು ಹೇಳಲ್ಲ ನಾವು ತುಂಬಾ ಚಿಕ್ಕ ಕಲಾವಿದ್ರು, ಅಂದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ. ಬಟ್ ಅಂತ ಒಬ್ರು ಸ್ಟಾರ್ ಜೊತೆಗೆ ಒಂದು ಚಾಲೆಂಜಿಂಗ್ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಬೀಳ್ಬೇಕಷ್ಟೇ. ಅದು ಮೇನ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಫೋನ್ ಹೋಗಿ ರಿಯಾಕ್ಟ್ ಮಾಡೋದಕ್ಕೆ ಒಳ್ಳೆದಾಗಿ. ಮತ್ತಷ್ಟು ಇದೇ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಗ್ಲಿ. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ನಿಮ್ ಬಾಯಾರಿಕೆ ಹಾಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಗುತ್ತೆ ಬ್ರೋ, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಮಂಚು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.